ನನಗೆ ಆಟ ಗೆಲ್ಲೋದಲ್ಲ, ಬದುಕೋದು ಮುಖ್ಯ. ಶಿವಣ್ಣ ಈಗ ಎಲ್ಲಾ ಭಾಷೆಯಲ್ಲೂ ಮಿಂಚ್ತಾ ಇದ್ದಾರೆ. ಪೆದ್ದಿ ರಿಲೀಸ್ ಆಗಿ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಸಿನಿಮಾದಲ್ಲಿ ಶಿವಣ್ಣನ ಲುಕ್ ಎಲ್ರಿಗೂ ಇಷ್ಟವಾಗಿದೆ. ಆದರೆ ಇದರ ನಡುವೆ ಮಾಧ್ಯಮದವರ ಮೇಲೆ ಶಿವಣ್ಣ ಬೇಸರ ಮಾಡಿಕೊಂಡಿರುವ ವಿಚಾರ ವೈರಲ್ ಆಗ್ತಾ ಇದೆ. ಶಿವಣ್ಣ ಎಷ್ಟು ಸಾಫ್ಟ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನಗುಮುಖದ ಒಡೆಯ ಶಿವಣ್ಣ ಅಂದ್ರೆ ಮಾಧ್ಯಮದವರಿಗೂ ಪಂಚಪ್ರಾಣ. ಶಿವಣ್ಣರನ್ನ ಎಷ್ಟು ಸಲ ನೋಡಿದ್ರೂ ಮತ್ತೆ ಮತ್ತೆ ನೋಡೋದಕ್ಕೆ ಖುಷಿ ಆಗುತ್ತೆ. ಹೀಗಿರುವಾಗ ಶಿವಣ್ಣ ಮಾಧ್ಯಮದವರ ಮೇಲೆ ಬೇಸರ ಮಾಡಿಕೊಂಡಿದ್ಯಾಕೆ, ಆ ರೀತಿ ನೋವಾಗುವಂತಹ ಮಾತನ್ನ ಏನು ಆಡಿದ್ರು ಎಂಬ ಪ್ರಶ್ನೆ ಮೂಡುತ್ತೆ. ಅದಕ್ಕೆಲ್ಲ ಉತ್ತರ ಇಲ್ಲಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಇದು. ಎಲ್ಲಾ ಭಾಷೆಯ ಸಿನಿಮಾಗಳು ಎಲ್ಲಾ ರಾಜ್ಯಗಳಲ್ಲಿ ಬಿಡುಗಡೆಯಾಗಿ ಪ್ರದರ್ಶನ ಕಾಣುವಂತಾಗಿದೆ. ಇದೇ ವಿಚಾರದ ಬಗ್ಗೆ ಶಿವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲಾ ಭಾಷೆಗಳನ್ನ ಗೌರವಿಸಬೇಕು, ಎಲ್ಲಾ ಸಿನಿಮಾಗಳನ್ನ ಸ್ವಾಗತಿಸಬೇಕು. ಪವನ್ ಕಲ್ಯಾಣ್ ಸರ್ ಒಂದೊಳ್ಳೆ ಮಾತು ಹೇಳಿದ್ರು, ನಾವು ಕನ್ನಡ ಸಿನಿಮಾಗಳನ್ನ ಆಧರಿಸುತ್ತೇವೆ ಅಂತ. ಅದೇ ರೀತಿ ನಾವು ಕೂಡ ಬೆಂಬಲಿಸಬೇಕು. ಥಿಯೇಟರ್ ಸಮಸ್ಯೆ ಅದು ಇದು ಅಂತಾರೆ, ಅದೆಲ್ಲ ನಮ್ಮ ಕೈಲಿ ಇಲ್ಲ. ಫಿಲ್ಮ್ ಚೇಂಬರ್ಗಳಿವೆ, ಅವರು ಮಾತಾಡಬೇಕು. ಎಲ್ಲದಕ್ಕೂ ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳುವುದು ಸರಿಯಲ್ಲ ಅಂದಿದ್ದಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಬೆಂಬಲಿಸಿದ್ರು ಮಾತಾಡ್ತೀರಾ, ವಿರುದ್ಧವಾಗಿ ಮಾತನಾಡಿದ್ರು ಕೇಳ್ತೀರಾ. ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಾ? ಎಲ್ಲಾ ವಿಚಾರಕ್ಕೂ ಟಾರ್ಗೆಟ್ ಮಾಡ್ತೀರಾ ಅಂತ ಶಿವರಾಜ್ ಕುಮಾರ್ ಅವರು ಬೇಸರ ಮಾಡಿಕೊಂಡಿದ್ದಾರೆ. ನಾನು ಪ್ರಿಂಟ್ ಮೀಡಿಯಾದ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಯಾಟಲೈಟ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀನಿ. ಸಾರಿ, ನಾನು ಯಾವುದಕ್ಕೂ ಹೆದರಲ್ಲ, ಸತ್ಯ ಮಾತಾಡ್ತೀನಿ. ನಾನು ಪ್ರಾಮಾಣಿಕವಾಗಿದ್ದೀನಿ. ನಾನು ತಪ್ಪು ಮಾಡಿದ್ರೆ ದೇವ್ರು ನೋಡ್ಕೊಳ್ತಾನೆ ಬಿಡಿ. ಇತ್ತೀಚೆಗೆ ಎಷ್ಟು ವಿವಾದಗಳು ಬಂತು, ದೇವ್ರು ನೋಡ್ಕೊಬೇಕಿತ್ತಲ್ವಾ? ದೇವ್ರು ಇನ್ನು ಬೇರೆ ತರ ನೋಡ್ಕೊತಿದ್ದಾನೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಪೋಸ್ಟ್ ಮಾಡ್ತಾರೆ, ಅದು ಅವರ ಸಂಪಾದನೆ, ಮಾಡ್ಕೊಳ್ಳಿ. ಬೇರೆ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ಗಳಿವೆ, ಅವರು ಮಾತಾಡಬೇಕು ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸೆಂಚುರಿ ಸ್ಟಾರ್ ನಟಿಸ್ತಾ ಇದ್ದಾರೆ. ಕನ್ನಡ ಮಾತ್ರವಲ್ಲದೆ ಈಗ ತೆಲುಗು, ತಮಿಳು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲಿದ್ದ ಶಿವಣ್ಣ ವಿದೇಶಕ್ಕೆ ತೆರಳಿ ಚಿಕಿತ್ಸೆ ಪಡೆದು ಬಂದಿದ್ದು. 2-3 ತಿಂಗಳು ವಿಶ್ರಾಂತಿ ಪಡೆದ ಬಳಿಕ ಮತ್ತೆ ಸಿನಿಮಾ ಚಿತ್ರೀಕರಣಕ್ಕೆ ಹಾಜರಾಗಿದ್ರು. ಕನ್ನಡದ ಡ್ಯಾಡ್, ಬೇಲ್, 666, ಆಪರೇಷನ್ ಡ್ರೀಮ್ ಥಿಯೇಟರ್ ಹೀಗೆ ಒಂದರ ಹಿಂದೆ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ತೆಲುಗಿನ ಪೆದ್ದಿ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಗುಮ್ಮಡಿ ನರಸಯ್ಯ ಎಂಬ ತೆಲುಗು ಬಯೋಪಿಕ್ ಚಿತ್ರದಲ್ಲೂ ಕೂಡ ಶಿವಣ್ಣ ಮಿಂಚಲಿದ್ದಾರೆ.